ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್ ಹುಂಡೇಕರ್ ನಿಮಗೆ ಸುಲಭ ಸಂಸ್ಕೃತ ಸಂಭಾಷಣ ಪಾಠಕ್ಕೆ ಸ್ವಾಗತಿಸುತ್ತೇನೆ. ಎಲ್ಲರೂ ವೆಂಕಟೇಶ್ ಹುಂಡೇಕರ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಉದ್ದೇಶ ನಾನು ಪ್ರತಿ ಸಲ ಹೇಳೋದು ಒಂದೇ: ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಂದಿಗೆ ನಾವು ಸಂಸ್ಕೃತವನ್ನು ಸುಲಭವಾಗಿ ಕಲಿಸಲು ಪ್ರಯತ್ನಿಸೋಣ. ಈಗ ನಾವು ಮೂರನೆಯ ಪಾಠವನ್ನು ಕಲಿತಾ ಇದ್ವಿ, ಅಂದರೆ ತೃತೀಯ ಪಾಠ. ಆ ಮೂರನೇ ಪಾಠವನ್ನು ನಾನು ಮೂರು ವಿಭಾಗವಾಗಿ ವಿಂಗಡಿಸಿದ್ದೆ. ಒಂದು ಏತೌ ತೌ ಅಂತ, ಇದು ಪುಲ್ಲಿಂಗ ಪದ. ಇದನ್ನು ಎರಡು ಪುರುಷವಾಚಕ ಶಬ್ದಗಳು ಅಥವಾ ಪುರುಷರಿಗೆ ಉಪಯೋಗಿಸುವಂತಹ ಪದ ಅನ್ನುವುದನ್ನು ನಾವು ಕಲಿತಿದ್ದೆವು. ಇವತ್ತಿಂದು ಏತೆ ತೇ, ಮತ್ತೆ ಮತ್ತೆ ಇನ್ನ ಒಂದು ಪಾರ್ಟ್ ಏನಪ್ಪ ಅಂದರೆ ಏತೆ ತೇ ಅಂಥೇಳಿ ಬರುತ್ತೆ. ಆ ಎರಡನೇ ಪಾರ್ಟಿಗೆ ಹೋಗೋಕ್ಕಿಂತ ಮೊದಲೇಕ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಏನು ಕಲ್ತಿದ್ವಿ ಅನ್ನೋದನ್ನು ಒಂದು ಸಲ ಕ್ವಿಕ್ ರಿವೈಸ್ ಮಾಡಿಕೊಂಡು ಮುಂದೆ ಹೋಗೋಣಂತೆ. ಇಬ್ಬರು ನಮ್ಮ ಸಮೀಪದಲ್ಲಿದ್ದಾಗ ಅವರ ಬಗ್ಗೆ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಏತೌ ಕೌ ಅಂತ ಹೇಳಿ ಕೇಳಬೇಕು. ಅದೇ ಆ ಇಬ್ಬರು ನಮ್ಮಿಂದ ಒಂದು ಸ್ವಲ್ಪ ದೂರದಲ್ಲಿದ್ದರೆ ತೌ ಕೌ ಅಂತ ಹೇಳಿ ಕೇಳಬೇಕು. ಅವರು ಅಕಸ್ಮಾತ್ತಾಗಿ ಇಬ್ಬರು ಹುಡುಗರು ಇದ್ದರೆ ಅದು ಏತೌ ಬಾಲಕೌ ಅಂತ ಹೇಳಿ ಆಗತ್ತೆ. ಏತೌ ಬಾಲಕೌ ಅಂತ ಹೇಳಿ ಆಗತ್ತೆ. ಮತ್ತು ಅದೇ ತರಹ ಆ ಇಬ್ಬರು ಹುಡುಗರು ನಮ್ಮಿಂದ ಒಂದು ಸ್ವಲ್ಪ ದೂರದಲ್ಲಿದ್ದರೆ ಅದು ತೌ ಬಾಲಕೌ ಆಗುತ್ತೆ. ಅದೇ ತರಹ ನಿಮಗೆ ಏಕವಚನ ಮತ್ತು ದ್ವಿವಚನ ಪದಗಳ ಒಂದು ಲಿಸ್ಟನ್ನು ಕೊಟ್ಟಿದ್ದೆ. ಅದನ್ನು ನಿಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಕೊಟ್ಟಿದ್ದೆ. ನಾನು ಭಾವಿಸ್ತೀನಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿರ್ತೀರಿ ಅಂತ ಹೇಳಿ. ಇನ್ನು ಮುಂದೆ ಇವತ್ತಿನ ಪಾಠ ಏತೆ ಮತ್ತು ತೇ ಬಗ್ಗೆ. ಏತೆ ಅನ್ನೋದು ಸ್ತ್ರೀಲಿಂಗ ಪದ, ತೇ ಅನ್ನೋದು ಸ್ತ್ರೀಲಿಂಗ ಪದ. ನಮ್ಮ ಸಮೀಪದಲ್ಲಿ ಇಬ್ಬರು ಅಂದರೆ ನಾನು ದ್ವಿವಚನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು. ಮತ್ತೆ ಇಬ್ಬರು ಹುಡುಗಿಯರು ಅಥವಾ ಇಬ್ಬರು ಸ್ತ್ರೀವಾಚಕ, ಎರಡು ಸ್ತ್ರೀವಾಚಕ ಶಬ್ದಗಳು ನಮ್ಮ ಮುಂದೆ ಇದ್ದಾಗ ನಾವು ಏತೆ ಅಥವಾ ತೇ ಅನ್ನೋದನ್ನು ಉಪಯೋಗಿಸ್ತೀವಿ. ಏತೆ ಅನ್ನೋದನ್ನು ನಮ್ಮ ಸಮೀಪದಲ್ಲಿದ್ದಾಗ ಮತ್ತು ತೇ ಅನ್ನೋದನ್ನು ನಮ್ಮಿಂದ ಸ್ವಲ್ಪ ದೂರದಲ್ಲಿದ್ದಾಗ ನಾವು ಉಪಯೋಗಿಸುವಂತಹ ಪದ. ಅದನ್ನು ಪ್ರಶ್ನೆ ರೂಪದಲ್ಲಿ ನಾವು ಏತೆ ಕೆ, ತೇ ಕೆ, ಇದಕ್ಕೆ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಇಬ್ಬರು ಹುಡುಗಿಯರು ನಮ್ಮ ಸಮೀಪದಲ್ಲಿ ಇದ್ದಾರೆ. ಏತೆ ಕೆ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಏತೆ ಕೆ, ಉತ್ತರ ಏತೆ ಬಾಲೆ. ಉತ್ತರ ಏನು? ಏತೆ ಬಾಲೆ. ಈ ಇಬ್ಬರು ಹುಡುಗಿಯರು ನಮ್ಮಿಂದ ಸ್ವಲ್ಪ ದೂರದಲ್ಲಿದ್ದಾರೆ. ಸೊ ಅದಕ್ಕೆ ತೇಕೆ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಆವಾಗ ನಮಗೆ ಉತ್ತರ ತೇ ಬಾಲೆ ಅಂತ ಹೇಳಿ ಉತ್ತರ ಬರುತ್ತೆ. ಅದೇ ತರಹ ಇನ್ನ ಒಂದೆರಡನ್ನು ನೋಡೋಣ. ಇಲ್ಲಿ ಎರಡು ನದಿಗಳಿವೆ. ನದಿ ಇಕಾರ ಅಂತ ಸ್ತ್ರೀಲಿಂಗ ಶಬ್ದ ಇದು. ಅದಕ್ಕೆ ಪ್ರಶ್ನೆ ಏತೇಕೆ? ಏತೆ ನದ್ಯವು. ಯಾಕಪ್ಪ ಅಂದರೆ ಅವು ನಮ್ಮ ಸಮೀಪದಲ್ಲಿನೇ ಇವೆ. ಹೌದಾ? ಆ ನದಿಗಳು ನಮ್ಮಿಂದ ಒಂದು ಸ್ವಲ್ಪ ದೂರದಲ್ಲಿದ್ದರೆ, ಎರಡು ನದಿಗಳು ಮಗ್ಲಿಗೆ ಹರಿತಾವ ಅಂಥೇಳಿ ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ ನಾವು. ಅವು ಎರಡು ನಮ್ಮಿಂದ ಒಂದು ಸ್ವಲ್ಪ ದೂರದಲ್ಲಿದ್ದಾಗ ತೇಕೆ ತೇ ನದ್ಯವು ಅಂತ ಹೇಳಿ ಆಗತ್ತೆ. ಅದೇ ತರಹ ಇಬ್ಬರು ಸ್ತ್ರೀಯರು ಓಕೆ ನಮ್ಮ ಸಮೀಪದಲ್ಲಿದ್ದಾರೆ. ಅದಕ್ಕೆ ಏತೆ ಸ್ತ್ರೀಯವು. ಇಕಾರ ಅಂತ ಸ್ತ್ರೀಲಿಂಗ ಪದ. ತೇ ಸ್ತ್ರೀಯವು ಆಗತ್ತೆ. ಯಾವಾಗ ನಮ್ಮಿಂದ ದೂರದಲ್ಲಿ ಆ ಸ್ತ್ರೀಯರಿದ್ದಾಗ ತೇ ಸ್ತ್ರೀಯವು. ಸ್ತ್ರೀಯರು ನಮ್ಮ ಸಮೀಪದಲ್ಲಿದ್ದರೆ ಏತೆ ಸ್ತ್ರೀಯವು ಅಂತ ಹೇಳಿ ಆಗತ್ತೆ. ಮತ್ತೆ ನಿಮಗೆ ಪ್ರಾಕ್ಟೀಸಿಗೋಸ್ಕರ ನಾನು ಕೆಲವೊಂದಿಷ್ಟು ಇಕಾರ ಅಂತ ಕೆಲವೊಂದಿಷ್ಟು ಸ್ತ್ರೀಲಿಂಗ ಪದಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಒಂದು ಲತಾ,
ಏಕವಚನದ ರೂಪಗಳನ್ನು ಮೊದಲೇ ಓದಿಬಿಡ್ತೀನಿ, ಹಿಂದಾಡೆ ಅದರ ದ್ವಿವಚನದ ರೂಪಗಳನ್ನು ಕೂಡ ನಾವು ಓದೋಣ. ಏಕವಚನದಲ್ಲಿ ಲತಾ, ರಮಾ ಅಂದರೆ ಆಕಾರಾಂತದಿಂದ ಆ್ಯಂಡ್ ಆಗುವು ಇವೆರಡು. ಓಕೆ, ಆಕಾರಾಂತ ಸ್ತ್ರೀಲಿಂಗ ಪದಗಳು. ಮತಿ, ರಾತ್ರಿ ಇವು ಇಕಾರಾಂತ ಸ್ತ್ರೀಲಿಂಗ ಪದಗಳು. ಧೇನು, ತನು ಉಕಾರಾಂತ ಸ್ತ್ರೀಲಿಂಗ ಪದಗಳು. ಮಧು ಊಕಾರಾಂತ ಸ್ತ್ರೀಲಿಂಗ ಪದ. ಮಾತೃ ಋಕಾರಾಂತ ಸ್ತ್ರೀಲಿಂಗ ಪದ. ಇವು ದ್ವಿವಚನದಲ್ಲಿ ಬಂದಾಗ ಏನಾಗತ್ತೆ ಅಂದರೆ ಲತಾ ಇದ್ದಿದ್ದು ಲತೆ ಆಗತ್ತೆ, ರಮಾ ಇದ್ದಿದ್ದು ರಮೆ ಆಗತ್ತೆ. ಈಗ ಅಕಸ್ಮಾತಾಗಿ ನಾವು ಮತ್ತೊಂದು ಆಕಾರ ಅಂತದಿಂದನೇ ಎಂಡ್ ಆಗುವಂಥ ಸ್ತ್ರೀಲಿಂಗ ಪದ ಗೀತಾ ಅಂಥೇಳಿ ತಗೊಂಡಾಗ ಅದು ಗೀತೆ ಅಂಥೇಳಿ ಆಗತ್ತೆ. ಹೌದಾ? ಅದೇ ತರಹ ಮತಿ ಇಕಾರ ಅಂತ ಸ್ತ್ರೀಲಿಂಗ ಪದ, ಅದು ದ್ವಿವಚನಕ್ಕೆ ಪರಿವರ್ತನೆ ಮಾಡಿದರೆ ನಾವು ಅದು ಮತೀ ಅಂಥೇಳಿ ಆಗತ್ತೆ. ರಾತ್ರಿ ಇದ್ದದ್ದು ರಾತ್ರಿ ಅಂಥೇಳಿ ಆಗತ್ತೆ. ಧೇನು ಇದ್ದದ್ದು ಧೇನೂ ಆಗತ್ತೆ. ತನು ಇದ್ದದ್ದು ತನೂ ಆಗುತ್ತೆ. ಆದರೆ ಅದು ವಧೂ ಅನ್ನುವಂತಹ ಉಕಾರ ಅಂತ ಸ್ತ್ರೀಲಿಂಗ ಪದ ದ್ವಿವಚನದಲ್ಲಿ ವಧ್ವೌ ಅಂಥೇಳಿ ಆಗತ್ತೆ. ಮಾತೃ ಋಕಾರ ಅಂತ ಸ್ತ್ರೀಲಿಂಗ ಪದ ಮಾತರೌ ಅಂಥೇಳಿ ಆಗತ್ತೆ. ಇದಕ್ಕೇನೆ ನಾವು ಒಂದೆರಡು ಪ್ರಶ್ನೆಯನ್ನು ಮಾಡಿ ನೋಡೋಣ. ಏತೆ ಕೆ, ಏತೆ ಲತೆ, ಲತೆ ಅಂದರೆ ಬಳ್ಳಿಗಳು. ತೇಕೆ ತೇ ಲತೆ, ಈ ಥರ ನೀವು ಪ್ರಾಕ್ಟೀಸ್ ಮಾಡ್ರಿ. ಏತೇಕೆ ಏತೆ ರಮೆ, ಇಬ್ಬರು ರಮಾ, ರಮಾ ಅನ್ನುವಂಥ ಹುಡುಗಿಯರು ಇಬ್ಬರು ನಮ್ಮ ಮುಂದಿದ್ದಾರೆ, ಅದಕ್ಕೆ ಏತೇಕೆ. ತೇ ಏತೆ ರಮೆ, ಅವರು ನಮ್ಮಿಂದ ಸ್ವಲ್ಪ ದೂರದಲ್ಲಿದ್ದರೆ ತೇ ರಮೆ. ಮತಿ, ಮತಿ ಅಂದರೆ ನಾವು ಬುದ್ಧಿ ಅಂಥೇಳಿ ಹೇಳ್ತೀವಿ. ಹೌದಾ? ಮತಿ ಏತೇಕೆ ಏತೆ ಮತಿ, ತೇ ಮತಿ. ಅದೇ ತರಹ ಇಲ್ಲಿ ರಾತ್ರಿ, ಧೇನು, ತನು, ವಧ್ವೌ, ಮಾತರೌ ಅನ್ನುವಂತಹ ಪದಗಳನ್ನು ನೀವೆಲ್ಲರೂ ಕೂಡ ಅಭ್ಯಾಸ ಮಾಡಿರಿ. ಎಷ್ಟು ಅಭ್ಯಾಸ ಮಾಡ್ತಿರೋ ಅಷ್ಟು ಸಂಸ್ಕೃತ ಸುಲಭವಾಗಿ ಆರಾಮವಾಗಿ ನಾವು ಕಲಿಯಬಹುದು. ಇಷ್ಟು ಹೇಳಿ ಇವತ್ತಿನ ಪಾಠವನ್ನು ಮುಗಿಸ್ತೇನೆ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು hundekar.venkatesh@gmail.com ಪ್ರಶ್ನೆಯನ್ನು ಹಾಕ್ರಿ, ಅಲ್ಲಿನೂ ಕೂಡ ನಾನು ಉತ್ತರಿಸುತ್ತೇನೆ. ಇಲ್ಲಾಂದರೆ 9036038733ಗೆ ವಾಟ್ಸಪ್ ಮಾಡುವುದು ಮುಖಾಂತರನೂ ಕೂಡ ನೀವು ನನ್ನನ್ನು ಅಪ್ರೋಚ್ ಆಗ್ಬೋದು. ಅದರಿಂದನೂ ಕೂಡ ನಾನು ನಿಮಗೆ ಉತ್ತರವನ್ನು ಕೊಡ್ತೇನೆ. ಇಲ್ಲಾಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಆದರೂ ಕಮೆಂಟ್ ಮಾಡಿದಾಗ ಅದಕ್ಕೂ ಕೂಡ ನಾನು ಉತ್ತರವನ್ನು ಕೊಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ನಾನು ಹೇಳ ಬಯಸ್ತೇನೆ, ನಾನು 3ನೇ ತರಗತಿಯಿಂದ 12ನೇ ತರಗತಿವರೆಗೆ ಸಂಸ್ಕೃತ ಟ್ಯೂಷನ್ಸ್ಗಳನ್ನು ಕೂಡ ಹ್ಯಾಂಡಲ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದರೆ ಈ ವಾಟ್ಸಪ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿರಿ, ನಾನು ಅವರಿಗೆ ಟ್ಯೂಷನ್ಸ್ಗಳನ್ನು ಕೂಡ ಹೇಳಿಕೊಡ್ತೇನೆ. ಇಷ್ಟು ಹೇಳಿ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.